ಸರ್ ತುಂಬ ಸಂತೋಷ ಆಗ್ತಿದೆ. ಎಲ್ಲೋ ಕೆಲವು ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ನೋಡ್ತಾ ಇದ್ದೀವಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಅವ್ರನ್ನ ಫೋಟೋವನ್ನು. ಇದು ದಿನ ಬೆಳಕಾದರೂ ಈ ದೇವಸ್ಥಾನ ಹೆಂಗಿದೆ ಹಂಗೆ ನಮ್ಮ ಸ್ವಂತ ಅಣ್ಣ ಸರ್, ನಮ್ಮ ಅಣ್ಣ ಆತ, ನಾನು ಗ್ರಾಮ ಪಂಚಾಯತಿ ಮೆಂಬರು. ನಮ್ಮ ಅಣ್ಣ ಸ್ವಂತ ಆತನ ಮನೆ ಬಾಗಿಲಿಗೆ ಆತನ ಕೆಚ್ಚಿದ್ದಾನೆ. ಅದ್ಭುತವಾದಂಥ ಕಾರ್ಯ ಅದು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಅದ್ಭುತವಾದಂಥ ಕಾರ್ಯ. ಎಲ್ಲ ಯೋಜನೆಗಳು ಮನೆ ಮನೆಗೆ, ನಮ್ಮ ಜಿಲ್ಲೆಯ ಗಡಿಪಾಡಾದರೂ ಕೂಡ ಮನೆ ಮನೆಗೆ ತಲುಪಕ್ಕಂಥ ಯೋಜನೆ ಮಾಡ್ತಕ್ಕಂಥದ್ದು ಅದ್ಭುತವಾದಂಥ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರದ್ದು. ಹಾಗಾಗಿ ತುಂಬ ಹೃದಯ ಧನ್ಯವಾದಗಳು ಸರ್. ಅನುಕೂಲ ಆಗಿದೆ ಸರ್, ಗ್ಯಾರಂಟಿ ಆರ್ಥಿಕವಾಗಿ ಭಾಳಷ್ಟು ಅನುಕೂಲ ಆಗಿದೆ ಸರ್. ನಮ್ಮ ಬಡ ಜನ, ನಾವು ಕೂಲಿ ಮಾಡ್ತಕ್ಕಂಥ ಜನ, ನಮಗೆ ಯಾವುದೇ ಥರದ ನೀರಾವರಿ ಯೋಜನೆ ಇಲ್ಲಿ ಬಯಲುಸೀಮೆ ನಾವೆಲ್ಲ ಕೂಲಿ ಮಾಡ್ತಕ್ಕಂಥ ಜನ. ಹಾಗಾಗಿ ಅಕ್ಕಿ ಯೋಜನೆ ಇರ್ಬೋದು, ಗ್ಯಾರಂಟಿ ಯೋಜನೆ ಇರ್ಬೋದು ಸರ್, ಭಾಳಷ್ಟು ನಮಗೆ ಬಡವರಿಗೆ 100% ನಮಗೆ ಅನುಕೂಲ ಆಗಿದೆ ಸರ್. ಎರಡು ಮಾತಿಲ್ಲ ಸರ್. ಏನು ಮಾಡ್ತಾರೆ ಮನೆಯವ್ರ ಕೆಲಸ ಸರ್? ಅಣ್ಣ ಅಂಗಡಿ ಬಿಸ್ನೆಸ್ ಮಾಡ್ತಾನೆ ಸರ್. ಅವರ ಮನೆಯವ್ರು ಕೂಲಿ ಮಾಡ್ತಾರೆ ಸರ್ ಎಲ್ಲ ಅವರು. ಹೌದು ಸರ್. ಕಿರಣ್ ಭಾವಚಿತ್ರ ಅಳವಡಿಸಿದ ಮೇಲೆ ಸಾಕಷ್ಟು ಜನರು ಬರ್ತಾ ಇದ್ದಾರೆ ನೋಡಕ್ಕೆ ಸರ್. ಸಾಕಷ್ಟು ಜನ ನೋಡೋಕೆ ಬರ್ತಾರಲ್ಲ ಸರ್. ಇದೇ ಥರ ಇನ್ನೂ ಭಾಳಷ್ಟು ಜನ ನಾವು ಮಾಡಬೇಕು. ಇದನ್ನ ಎಲ್ಲಿ ಕೆತ್ತನೆ ಮಾಡಿದ್ರಿ, ಎಲ್ಲಿ ಮಾಡಿಸ್ಕೊಂಬಂದ್ರಿ, ನಿಮ್ಗೆ ಹೆಂಗೆ ಸ್ಫೂರ್ತಿ ಆಯ್ತು ಅಂತ ಕೇಳ್ಕೊಂಡು ಹೋಗ್ತಾರೆ ಸರ್ ನಮ್ಮ ಬ್ರದರ್ನ. ಹಂಗಾಗಿ ಇನ್ನೂ ಭಾಳಷ್ಟು ಜನ ಮಾಡಿಸೋರು ಇದ್ದಾರೆ ಸರ್. ಇದ್ರ ಬಗ್ಗೆ ಡೋರ್ ವಿವಿಧ ಯೋಜನೆಗಳು ಮಾಡೋರು ಇದ್ದಾರೆ ಸರ್. ಭಾಳಷ್ಟು ಜನ ಇದ್ದಾರೆ ಸರ್. ಇಲ್ಲಿ ನನ್ನ ನಿವೃತ್ತಿ ಶಿಕ್ಷಕ ನಾನು. ಇದೇ ಊರಿನ ಗ್ರಾಮಸ್ಥರು. ಈ ಯೋಜನೆ ತಿಪ್ಪೇಶ್ ಮಾಡಿದಾನಂತ ನಮಗೂ ಕೂಡ ಗೊತ್ತಿಲ್ಲ. ಇದನ್ನು ಮಾಡೋರು ಭಾಳ ಜನ ಅಂದರೆ ನಾನೇ, ಇವಾಗ ಉದಾಹರಣೆಗೆ ನಾನೇ ಮಾಡಿಸ್ಬೇಕು ಅನ್ನಿಸ್ತದೆ. ಆ ರೀತಿ ಮನಸ್ಸಿಗೆ ಒಂದು ಉತ್ಸಾಹ ಇವರು ಉತ್ಸಾಹ ಕೊಟ್ಟಂಗೆ ಆಯ್ತು. ನಮ್ಮ ಮುಖ್ಯಮಂತ್ರಿಗಳ ಹೆಸರು ಉಳಿತು. ಆಮೇಲೆ ಅವರು ಕೊಟ್ಟಂಥ ಹಣದ ಒಂದು ಪ್ರತಿಫಲ ಇಲ್ಲಿ ದೊರೀತು. ಅದೇ ರೀತಿ ಪ್ರತಿಯೊಬ್ಬರೂ ಅವ್ರನ್ನ ನೆನೆಸ್ತಾ ನಮ್ಮ ನಾಡಿನಲ್ಲಿ ಮತ್ತೆ ಸಿದ್ದರಾಮಯ್ಯನಂಥವರು ಹುಡ್ತಾರೆ ಅಂತ ನಾನು ಹೇಳಲ್ಲ. ಎಲ್ಲದರಲ್ಲೂ ಆತ ಒಂದು ಧೈರ್ಯದಲ್ಲಾಗಲಿ, ಜಾಣ್ಮೆಯಲ್ಲೇ ಆಗಲಿ, ಎಲ್ಲ BJP JDS ಎಲ್ಲ ಸಂಘ ಸಮಸ್ಯೆಗಳನ್ನು ಅಳವಡಿಸ್ಕೊಂಡು ಆತ ಇಷ್ಟು ಮಟ್ಟಿಗೆ ಮಾಡ್ತಾನಂತ ಯಾರಿಗೂ ಇದ್ದಿಲ್ಲ ಸರ್. ಎಷ್ಟೆಷ್ಟೋ ಕಷ್ಟ ಕೊಟ್ಟರು ಅವರಿಗೆ, ಆದರೂ ಬಿಡದಂತೆ ಸಾಧನೆ ಮಾಡಿ ಈ ಒಂದು ಕೆಲಸ ಮಾಡಿ ರೈತರಿಗೆ ಒಂದು ಉತ್ತಮವಾದ ಒಂದು ದಾರಿದೀಪ ಆಗಿದ್ದಾನೆ. ಆ ಮರ ಆತ ನೆನೆಸ್ಬೇಕಾದ್ದು. ಎಷ್ಟೇ MS ಸಿದ್ದರಾಮಯ್ಯನವ್ರನ್ನ ಭಾಳ ದೊಡ್ಡ ವ್ಯಕ್ತಿ ಆತನ ನೆನೆಸ್ಕೊಂಡ್ರೆ ನಾವು ಕೂಡ ಈಗ ಗೊತ್ತಿಲ್ಲದವ್ರು ಮಾತಾಡ್ತಾರೆ. ಅವನೇನು ಮಾಡಿದೆ, ಇವನೇನು ಮಾಡಿದೆ, ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ ಅಂತ. ಗೊತ್ತಿದ್ದವ್ರು ಮಾತಾಡೋಕ್ಕೆ ಹೋಗಲ್ಲ. ಎಲ್ಲರೂ ಎಲ್ಲವನ್ನೂ ತೂಕ ಮಾಡೇ ಮಾಡ್ಬೇಕಾತ. ಭಾಳ ದೊಡ್ಡ ಮನುಷ್ಯ ಆತ. ದೇವರಾಜ ಅರಸನ ನಂತರ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯನವರು. ನಾವು ಜಾತಿ ಮೇಲೆ ಮಾತಾಡಲ್ಲ. ಈ ಜನಗಳಿಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ, ಎಷ್ಟು ಸಹಕಾರ ಕೊಟ್ಟಿದ್ದಾರೆ, ಎಂತೆಂಥವು ಅವ್ರು ಹೇಳ್ತಾರೆ. ನಾವು ಚೆನ್ನಾಗಿ ತಿಳ್ಕೋಬೇಕು, ನಾವು ಒಂದಾಗಬೇಕು, ನಾವು ಒಗ್ಗಟ್ಟಾಗಬೇಕು, ಒಗ್ಗಟ್ಟಿನಿಂದ ಬಲವಿದೆ ಅಂತ ನಾವು ಸಾಧನೆ ಮಾಡಿ ತೋರಿಸ್ಬೇಕು ಅಂತ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಫಂಕ್ಷನ್ನಲ್ಲಿ ಕೂಡ ಆತ ಹೇಳ್ತಾನೆ. ಅದನ್ನು ಪಾಲನೆ ಮಾಡ್ತಕ್ಕಂಥ ಜನ ಇವಾಗಿಲ್ಲ. ಹೌದಾ ಸರ್? ಆತ ನಾವು ಯಾವಾಗ ಕೆಳಗಿಳಿಸೇವು, ಸಂತೋಷಪಟ್ಟೆವು ಅಂತ ಇದ್ದಾರೆ ವಿನಃ ಆತನ ಬಗ್ಗೆ ಆತ ಒಳ್ಳೇದು ಮಾಡಿದನು ಅಂತಕ್ಕಂಥ ವ್ಯಕ್ತಿಗಳು ಭಾಳ ಕಡಿಮೆ. ಈ ರೀತಿ ಆಗಿರೋದು ನಾವು ನೋಡಿ ಸಂತೋಷ ಆಗೈತೆ ನಮಗೆ.